ಸೊ ಗೈಸ್, ನಾನು ಇಷ್ಟು ದಿನ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಏನು ರೀಸನ್ನು, ಏನಕ್ಕೆ ವಿಡಿಯೋಸ್ ಅಪ್ಲೋಡ್ ಲೇಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಂಗೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೋಡ ಕಣಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ರೆ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಇಷ್ಟು ದಿನ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಏನು ರೀಸನ್ನು, ಏನಕ್ಕೆ ವಿಡಿಯೋಸ್ ಅಪ್ಲೋಡ್ ಲೇಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಂಗೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ. ಸೊ ಗೈಸ್, ನಾನು ಏನಕ್ಕೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ ಅಂದಿದ್ರೆ, ನಾನು ಸ್ವಲ್ಪ ಮನೇನ ಶಿಫ್ಟಿಂಗ್ ಮಾಡಬೇಕಿತ್ತು. ಬೇರೆ ಕಡೆ ನಾವು ಹೋಗ್ತಿದ್ದೋ, ಸೊ ಮನೆ ಖಾಲಿ ಮಾಡ್ತಿದ್ದೋ. ಸೊ ಅದಕ್ಕೋಸ್ಕರ ನಾನು ಆ ಕಡೆ ಬ್ಯುಸಿ ಆದೆ. ನನಗೆ ಐಟಮ್ಸ್ ಜೋಡಿಸೋದಾಗ್ಲಿ, ಪ್ಯಾಕಿಂಗ್ ಆಗಲಿ, ಆ ಕಡೆ ಬ್ಯುಸಿ ಆಗಿದ್ದೆ. ನೆಕ್ಸ್ಟ್ ಇಲ್ಲಿಂದ ಬಂದಮೇಲೆ ಮತ್ತೆ ಐಟಮ್ ಜೋಡಿಸ್ಕೊಳ್ಳೋದು, ಮನೇನ ಫುಲ್ ಇದು ಮಾಡ್ಕೊಳ್ಳೋದು. ಸೊ ಅಲ್ಲಿ ನಾನು ಬ್ಯುಸಿ ಆಗಿರೋ ಕಾರಣದಿಂದ ನಾನು ವೀಡಿಯೋಸ್ನ ಕಂಟಿನ್ಯೂಸ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆಲ್ಲ ಕೇಳೋದು ಒಂದೇ ಕ್ವಶನ್, ನನಗೆ ಏನು ಯೂಟ್ಯೂಬಿಂದ ದುಡ್ಡು ಬರ್ತಿದ್ಯಾ ಗೈಸ್? ನಿಜವಾಗ್ಲೂ ಬರ್ತಿಲ್ಲ ಗೈಸ್. ಎಲ್ಲರೂ ಹೇಳ್ತಾರೆ ಹೌದು ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಸೀರಿಯಸ್ಲಿ ನನಗೆ ಯೂಟ್ಯೂಬಲ್ಲಿ ನನಗೆ ₹1 ದುಡ್ಡು ಬಂದಿಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬಂದಿದೆ. ಹೌದು, ಇನ್ಸ್ಟಾಗ್ರಾಮಲ್ಲಿ ನನಗೆ ಪ್ರಮೋಷನ್ಸ್ ಎಲ್ಲ ಬಂದಿದೆ, ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ನನಗೆ ಯಾಕೆ ದುಡ್ಡು ಬರ್ತಿಲ್ಲ? ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 ಇಯರ್ಸ್ ಹತ್ರ ಆಗ್ತಿದೆ. ಏನಕ್ಕೆ ನನಗೆ ಯೂಟ್ಯೂಬಲ್ಲಿ ದುಡ್ಡು ಬರ್ತಿಲ್ಲ? ಏನಕ್ಕೆ ನನಗೆ ಇನ್ನೂ ಅಕೌಂಟ್ ಇದಾಗಿಲ್ಲ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಯಾರು ಗೊತ್ತಿದ್ರೆ ಪ್ಲೀಸ್ ನನಗೆ ಹೇಳಿ, ಏನಕ್ಕೆ ನನಗೆ ಇದಾಗ್ತಿಲ್ಲ ಅಂತ. ಸೊ ವಾಚ್ ಅವರ್ಸ್ ಬಂದ್ಬಿಟ್ಟು 4000 ಆಗಬೇಕಂತೆ, ಫಾಲೋವರ್ಸ್ ಬಂದು 1000 ಆಗಬೇಕಂತೆ. ನಂದು ಆಲ್ರೆಡಿ 1000 ಆಗಿದೆ, ಫಾಲೋವರ್ಸ್ ಆಗಿಲ್ಲ, ಮೀನ್ಸ್ ವಾಚ್ ಅವರ್ಸ್ ಆಗಿಲ್ಲ. ಸೊ ಅದಕ್ಕೆ ಏನಾದರೂ ನನಗೆ ಬರ್ತಿಲ್ವೋ ಏನೋ ಗೊತ್ತಿಲ್ಲ. ಈ ಕಾರಣದಿಂದ ನಾನು ವೀಡಿಯೋಸ್ನ ಮಾಡ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ಏನು ಅನ್ಕೊಬಿಟ್ಟಿದ್ದಾರೆ, ನೀನು ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ಟಿದ್ಯಾ, ನೀನು ಅದಕ್ಕೆ ಯೂಟ್ಯೂಬ್ ಮಾಡ್ತಿಲ್ವಾ? ಗೈಸ್, ಇಲ್ಲ ಗೈಸ್. ಒಂದ್ಸತಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅದು ಬರಲಿ ಬಿಡಲಿ ಸೆಕೆಂಡ್ರಿ, ನಾವು ವಿಡಿಯೋಸ್ ಹಾಕಲೇಬೇಕಾಗುತ್ತೆ, ಹಾಕ್ತಾನೆ ಇರ್ತೀವಿ. ಅದಕ್ಕೋಸ್ಕರ ವಿಡಿಯೋ ಮಾಡೋಣ, ಹೇಳೋಣ, ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ. ಸೊ ನಾನು ಅದಕ್ಕೇ ವೀಡಿಯೋಸ್ನ ಏನೂ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಮನೆ ಶಿಫ್ಟಿಂಗ್ ಅಂತೆ, ಪ್ಯಾಕಿಂಗು ಮತ್ತು ಫುಲ್ ಎಲ್ಲ ತೊಳ್ಕೊಂಡು ನೀಟಾಗಿ ಅದನ್ನು ಜೋಡಿಸ್ಕೊಳ್ಳೋ ಅಷ್ಟರಲ್ಲೇ ನಿಮಗೆ ಗೊತ್ತಲ್ವಾ, ಮನೆ ಖಾಲಿ ಮಾಡೋದು ಅಂದರೆ ಎಷ್ಟು. ನಮ್ಮದು ಓನ್ ಹೌಸ್ ಅಲ್ಲ, ರೆಂಟೆಡ್ ಹೋಮ್ ನಮ್ಮದು. ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಮನೆಯೆಲ್ಲ ಐಟಮ್ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಅದನ್ನು ಡಿಸ್ಪ್ಯಾಚ್ ಮಾಡಬೇಕು ಅಂದರೆ ನಿಜವಾಗ್ಲೂ ಆಗಲ್ಲ. ಸೊ ಗೈಸ್, ಅದಕ್ಕೆ ವೀಡಿಯೋಸ್ ಮಾಡಿರಲಿಲ್ಲ. ನನಗೂ ಆಸೆ ಡೇ ಬೈ ಡೇ ದಿನ ಹಾಕೋಣ ವೀಡಿಯೋಸ್ ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲ, ನಾನು ಐಫೋನ್ ತೊಗೊಂಡಿದ್ದು ಒಂದೇ ಕಾರಣ, ಏನಕ್ಕೆ ಅಂತ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ನಾನು ಅರ್ನ್ ಮಾಡಬೇಕು ಎಲ್ಲರ ಥರ ಅಂತ. ಬಟ್ ಐ ಡೋಂಟ್ ನೋ ವೈ, ಟ್ರೈ ಮಾಡ್ತಾನೇ ಇದ್ದೀನಿ, ಆಗ್ತಿಲ್ಲ. ನಂದು ಇನ್ಸ್ಟಾಗ್ರಾಮ್ ID ಇಲ್ಲಿ ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಹಳೇದಿತ್ತು, ಅದು ಹ್ಯಾಕ್ ಆಗಿಬಿಟ್ಟಿತ್ತು. ಸೊ ನಂಗೆ ಅದರಿಂದ ದುಡ್ಡು ಬರ್ತಿತ್ತು. ಪ್ರಮೋಷನ್ ಮಾಡಿದ್ರೆ ಒಂದು 5,000 10,000 ಒಂದು ಪ್ರಮೋಷನ್ಗೆ ಬರ್ತಿತ್ತು ಗೈಸ್. ಬಟ್ ನನಗೆ ಗೊತ್ತಿಲ್ಲ ಅದು ಹೆಂಗೆ ಹ್ಯಾಕ್ ಆಯಿತು, ಏನಾಯಿತು ಅಂತ ಗೊತ್ತಿಲ್ಲ. ಸೊ ಅದು ಹ್ಯಾಕ್ ಆಗೋಯ್ತು. ಇನ್ನೊಂದು ID ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಅದರಲ್ಲೂ ತುಂಬ ಚೆನ್ನಾಗಿ ಫಾಲೋವರ್ಸ್ ಆಗ್ತಿದ್ದಾರೆ. ಅದರಲ್ಲೂ ನನಗೆ ಆಲ್ಮೋಸ್ಟ್ ಆಲ್ ಒಂದು 4 ಮಂತ್ಸ್ ಆಗಿದೆ ಅನಿಸುತ್ತೆ. 23,000.6 ಸಮಥಿಂಗ್ ಇದ್ದಾರೆ. ಅದರಲ್ಲೂ ಪರವಾಗಿಲ್ಲ, ತುಂಬ ಫಾಲೋವರ್ಸ್ ಆಗ್ತಿದ್ದಾರೆ. ನನಗೆ ಅದರಲ್ಲೂ ವೀಡಿಯೋಸ್ ಚೆನ್ನಾಗಿ ಓಡ್ತಿದೆ. ಬಟ್ ಯೂಟ್ಯೂಬಲ್ಲಿ ನನಗೆ ಗೊತ್ತಿಲ್ಲ ಯಾಕೆ ಅಂತ. ಸೊ ನಾನು ಅನ್ಕೋತೀನಿ ದಿನ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ. ಬಟ್ ಗೈಸ್ ಗೊತ್ತಲ್ಲ ಗೈಸ್, ನಿಮಗೇನೆ ಈ ಮನೆ ಖಾಲಿ ಮಾಡೋದು, ಈ ತಲೆನೋವು ಗೈಸ್. ರೆಂಟೆಡ್ ಮನೇಲಿದ್ದರೆ ಇದೊಂದು ಹಿಂಸೆ. ಮನೆ ಖಾಲಿ ಮಾಡಿದಾಗ ಐಟಮ್ ಎಲ್ಲ ನೀಟಾಗಿ ತೊಳ್ಕೊಬೇಕು, ಜೋಡಿಸ್ಕೋಬೇಕು, ಮತ್ತು ಪ್ಯಾಕ್ ಮಾಡಬೇಕು, ಮತ್ತು ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಸೊ ಅದಕ್ಕೋಸ್ಕರ ವೀಡಿಯೋಸ್ನ ಮಾಡಿರಲಿಲ್ಲ. ಟ್ರೈ ಮಾಡ್ತೀನಿ ಇನ್ನು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ನನ್ನ ಫ್ರೆಂಡ್ ಒಬ್ರು ಕೇಳ್ತಾ ಇದ್ರು, ನಿಮಗೆ ಅಮೌಂಟ್ ಬರ್ತಿದ್ಯಾ ಯೂಟ್ಯೂಬಿಂದ ಅಂತ. ಸೊ ಅದಕ್ಕೊಂದು ಕ್ಲಾರಿಟಿ ಕೊಡೋಣ ಅಂತ ಹಿಂಗೆ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ಸೊ ಅದೊಂದು ಕ್ಲಾರಿಟಿಗೋಸ್ಕರ ವಿಡಿಯೋ ಮಾಡಿದ್ದೀನಿ. ನಾಳೆಯಿಂದ ನೋಡೋಣ ಗೈಸ್, ನಾಳೆ ಇಲ್ಲಾಂದರೆ ನಾಡ್ದು ನೋಡೋಣ. ಆದರೆ ಟ್ರೈ ಮಾಡಿಬಿಟ್ಟು ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಯೂಟ್ಯೂಬ್ನ ಬಿಟ್ಟಿಲ್ಲ ಗೈಸ್. ಒಬ್ರು ಕೇಳ್ತಿದ್ದಾರೆ, ಯೂಟ್ಯೂಬ್ನ ಬಿಟ್ಟಿದ್ಯಾ, ಏನಕ್ಕೆ ಯೂಟ್ಯೂಬ್ ಮಾಡಲ್ವಾ ನೀನು, ಸುಮ್ಮನೆ ಏನಕ್ಕೆ ID ಕ್ರಿಯೇಟ್ ಮಾಡಿದೆ ಅಂತ ಕೇಳ್ತಿದ್ದಾರೆ.
ಗೈಸ್ ಅವ್ರಿಗೇನು ಗೊತ್ತು ಗೈಸ್ ನಮ್ಮ ಕಷ್ಟ. ಒಂದು ವಿಡಿಯೋ ಹಾಕಿದ್ರೆ ಅದಕ್ಕೆ ವ್ಯೂಸು. ಇನ್ನೊಂದೇನು ಗೊತ್ತಾ, ವ್ಯೂಸ್ ಬಗ್ಗೆ ಚಿಂತೆ ಮಾಡಬಾರ್ದು. ಮತ್ತು ಲೈಕು ಗೈಸ್, ಇನ್ನೊಂದೇನು ಗೊತ್ತಾ, ನಮ್ಗೆ ಗೊತ್ತಿರೋರೇ ಲೈಕು ಫಾಲೋ ಮಾಡಲ್ಲ. ಬೇರೆಯವ್ರು ಫಾಲೋ ಮಾಡ್ತಿರ್ತಾರೆ. ನಮಗೆ ಗೊತ್ತಿರೋರು ನಮ್ಮ ರಿಲೇಷನ್ಸೇ ಯಾರು ಲೈಕ್ ಮಾಡಲ್ಲ, ಫಾಲೋ ಮಾಡಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಮ್ಮ ರಿಲೇಷನ್ಸಲ್ಲೇ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟರೆ ಅಲ್ಲಿ ಎಷ್ಟು ಲೈಕ್ಸ್ ಆಗಿರುತ್ತೆ? ಬರೀ 1 ಲೈಕು 2 ಲೈಕ್ ಆ ಥರ ಬಂದಿರುತ್ತೆ. ಅರ್ಥ ಮಾಡ್ಕೋಬೇಕು. ನಮ್ಮವರೇ ನಮಗೆ ಬೆಳೆಸಲ್ಲ ಅಂದಮೇಲೆ ಇನ್ನು ಬೇರೆಯವ್ರು ಬೆಳೆಸ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನೀವು ಡೈಲಿ ಮಾಡಿ ಹಾಕಿ ವೀಡಿಯೋಸ್ನ. ನಿಮ್ದು ಒಂದೇ ಒಂದು ವಿಡಿಯೋ ಸಾಕು ಗೈಸ್, ಒಂದು ವಿಡಿಯೋ ಸಾಕು. ಅದೇನಾದರೂ ನಿಮಗೆ ಮಿಲಿಯನ್ ಗಂಟ್ಲೆ ದಾಟ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ಮತ್ತು ನೀವು ಮನಿ ಅರ್ನ್ ಮಾಡ್ಬೋದು. ಯೂಟ್ಯೂಬಲ್ಲೂ ಅಷ್ಟೇ ಗೈಸ್. ಫಸ್ಟೆಲ್ಲ ನನಗೆ 100 ವ್ಯೂಸ್ ಬರ್ತಿತ್ತು, ಮತ್ತು 50 ವ್ಯೂಸ್ ಬರ್ತಿತ್ತು, ಲೈಕ್ಸು 20 30 ಆ ಥರ ಎಲ್ಲ ಬರ್ತಿತ್ತು ಗೈಸ್. ಬಟ್ ಇವಾಗ ಎಷ್ಟು 500K ಮತ್ತು 100K ಲೈಕ್ಸ್ ಎಷ್ಟು ಬರ್ತಿದೆ, ವ್ಯೂಸ್ ಇನ್ನು ಎಷ್ಟು ಬಂದಿರ್ಬೋದು ಯೋಚನೆ ಮಾಡಿ. ಸೊ ಅದಕ್ಕೋಸ್ಕರ ಹೇಳೋದು, ಬಿಡಕ್ಕೆ ಹೋಗಬೇಡಿ. ಮಾಡ್ತಿದ್ದೀರಾ ಮಾಡಿ, ನೀವು ಏನು ಬಿಡ್ತೀರಾ? ಈಗ ಆಲ್ರೆಡಿ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇರುತ್ತೆ, ನೀವು ಮಾಡಿ, ದುಡ್ಡರ್ನ್ ಮಾಡಿ. ಇವಾಗ ಮನೇಲಿ ಕೂತ್ಕೊಂಡ್ರೆ ಯಾರು ಕೊಡಲ್ಲ ಗೈಸ್. ನಾವು ದುಡಿಬೇಕು, ನಾವೇ ಇದು ಮಾಡಬೇಕು. ಈಗ ಮಾತಾಡೋರು ಅಷ್ಟೇ. ಈಗ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಇಷ್ಟ. ಈಗ ಬೇರೆಯವ್ರು ಹೇಳ್ತಾರೆ, ಅಯ್ಯೋ ಯೂಟ್ಯೂಬ್ ಮಾಡ್ಕೊಂಡು ಕೂತಿರ್ತಾರೆ, ಅವ್ರಿಗೇನು ಕೆಲಸ? ಇದೇ ನಮಗೆ ಕೆಲಸ ಅಲ್ವಾ? ಸೊ ಯೂಟ್ಯೂಬ್ನ ಮಾಡಿ, ನಿಮ್ಗೆ ಆರಾಮಾಗಿ ಹಾಕ್ಬೋದು ಯೂಟ್ಯೂಬ್ನ. ಬೇರೆ ಚಾನಲ್ಸ್ ಎಲ್ಲ ನೀವು ನೋಡಿರ್ತೀರ, ಅವ್ರು ಹೇಳಿರ್ತಾರೆ ಹೇಗೆ ಯೂಟ್ಯೂಬ್ ಹಾಕೋದು ಮತ್ತು ಹೇಗೆ ಮನಿ ಅರ್ನ್ ಮಾಡೋದು ಅಂತೆಲ್ಲ ಅವರೇ ಹಾಕಿರ್ತಾರೆ. ಸೊ ನೀವು ಅದರಲ್ಲೇ ನೋಡ್ಬೋದು. ಬಟ್ ನನಗೆ ಯಾವುದೇ ರೀತಿಯಾಗಿ ಮನಿ ಬರ್ತಾಯಿಲ್ಲ, ಯೂಟ್ಯೂಬಲ್ಲಿ ಬರ್ತಾಯಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಳೆ ಅಕೌಂಟಲ್ಲಿ ಬರ್ತಿತ್ತು. ಸೊ ಹೊಸ ಅಕೌಂಟಲ್ಲಿ ನಾನು ಯಾವುದು ಪ್ರಮೋಷನ್ ಒಪ್ಕೊತಾ ಇಲ್ಲ. ಸ್ವಲ್ಪ ನಾನು ಬ್ಯುಸಿ ಆಗಿರೋದ್ರಿಂದ ನನಗೊಂದು 3 ಪ್ರಮೋಷನ್ ಬಂದಿತ್ತು. ಸೊ ರೆಸಾರ್ಟ್ದು ಮತ್ತು ಮೇಕಪ್ದು, ಇನ್ನೊಂದು ಜ್ಯುವೆಲ್ಲರ್ಸ್ದು 3 ಬಂದಿತ್ತು. ಸೊ ನಾನು ಯಾವುದೂ ಒಪ್ಕೊತಾ ಇಲ್ಲ. ಯಾಕೆ ಅಂದರೆ ಸ್ವಲ್ಪ ನಾನು ಬ್ಯುಸಿ ಆಗಿರೋ ಕಾರಣ ನಾನು ಯಾವುದೇ ರೀತಿ ಪ್ರಮೋಷನ್ ಒಪ್ಕೊತಾ ಇಲ್ಲ. ಸೊ ನಾನು ಯೂಟ್ಯೂಬ್ನೇ ಮಾಡ್ಕೊಳ್ಳೋಣ, ಯೂಟ್ಯೂಬ್ನೇ ಮಾಡೋಣ. ಯೂಟ್ಯೂಬಲ್ಲೇ ಸ್ವಲ್ಪ ಈಗೆಲ್ಲ ಗೈಸ್ ಯೂಟ್ಯೂಬ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗೈಸ್ ಅದಕ್ಕೆ ನಾನು ಇನ್ಮೇಲಿಂದ ವೀಡಿಯೋಸ್ನ ಮಿಸ್ ಮಾಡ್ದಿರಂಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀನಿ, ಮಿಸ್ ಮಾಡಲ್ಲ ಅಂತ. ಅದು ಬೇಜಾನ್ ಸತಿ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಸತಿ ಮಾತ್ರ ನೋಡೋಣ, ಹಾಕ್ತೀನೋ ಇಲ್ಲಾಂದರೆ ಹಿಂಗೆ 2 ತಿಂಗಳು ಬಿಟ್ಕೊಂಡು ಹಾಕ್ತೀನೋ, ಇಲ್ಲ 3 ತಿಂಗಳು ಬಿಟ್ಕೊಂಡು ಹಾಕ್ತೀನೋ. ಬಟ್ ಗೈಸ್, ನೀವು ಯಾವಾಗಲಾದ್ರೂ ಹಾಕಿ ವೀಕಲ್ಲಿ ಒಂದು 3 ವೀಡಿಯೋಸ್ ಅನ್ನಾದರೂ ಲೆಂತಿ ವೀಡಿಯೋಸ್ ಹಾಕಿ. ಶಾರ್ಟ್ ವೀಡಿಯೋಸು ಹಾಕ್ತಾನೆ ಏನು ಆರಾಮಾಗಿ ಇನ್ಸ್ಟಾಗ್ರಾಮಿಗೆ ಮಾಡಿರ್ತೀರಲ್ಲ, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕ್ಕೊಳ್ಳಿ ಅಷ್ಟೇ. ನನಗೆ ಗೊತ್ತಿರೋದೇನು ನಾನು ಹೇಳ್ತಾ ಇದ್ದೀನಿ. ಬಟ್ ಏನಕ್ಕೆ ನಂದು ಇನ್ನೂ ಇದಾಗಿಲ್ಲ, ಅಕೌಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ, ಕಾಯ್ತೀನಿ ಸ್ವಲ್ಪ ದಿನ, ನೋಡೋಣ. ಆದರೆ ದೇವ್ರದಿಂದ ಬೇಗ ಆಗಲಿ. ನಂಗೆ ಆಲ್ರೆಡಿ 1413 ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಅದೇ ಸಾಕಾಗುತ್ತೆ ಅಂತ ಅಂದ್ಕೊತೀನಿ ಇದಾಗಕ್ಕೆ. ನೋಡೋಣ. ಓಕೆ ಗಾಯ್ಸ್, ಇದು ವಿಡಿಯೋಸ್ ತುಂಬ ಚಿಕ್ಕದಾಗಿರುತ್ತೆ. ಯಾಕೆ ಅಂದರೆ ಒಂದು ಕನ್ಫರ್ಮೇಷನ್ ಕೊಡೋದಕ್ಕೆ ದುಡ್ಡು ಬರ್ತಿದೆಯಾ ಇಲ್ವಾ, ಮತ್ತು ಏನು ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ದೆ, ಇವಾಗ ಯಾಕೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ, ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದು ಒಂದೊಂದು ಸಬ್ಸ್ಕ್ರೈಬೂ ನಮಗೆ ಎಷ್ಟು ತುಂಬ ಖುಷಿಯಾಗುತ್ತೆ ಅಂದರೆ, ನಿಜ ಗೈಸ್. ನಿಮಗೆಲ್ಲ ಹೆಂಗೆ ಅಂದರೆ, ಯಾರು ಬೆಳೆದಿರ್ತಾರೆ ಗೊತ್ತಾ, ಅವ್ರನ್ನೇ ಬೆಳ್ಸೋಕ್ಕೆ ಟ್ರೈ ಮಾಡ್ತೀರಾ. ಈಗ ಹೊಸ್ದಾಗಿ ಬಂದಿರ್ತಾರಲ್ಲ, ಅವ್ರ ವೀಡಿಯೋಸ್ ನಿಮ್ಗೆ ನೋಡೋಕೆ ಇಷ್ಟನೇ ಆಗಲ್ಲ. ಯಾರು ಬೆಳೆದಿರ್ತಾರೋ ಆಲ್ರೆಡಿ, ಅವ್ರ ವೀಡಿಯೋಸ್ ನೋಡೋಕ್ಕೆ ನಿಮಗೆ ಇಷ್ಟ ಆಗುತ್ತೆ. ನಾವೇನೋ ಚಿಕ್ಕಪುಟ್ಟದ್ದು ಮಾಡಿಕೊಂಡು ಹೆಂಗೋ ನಮಗೂ ಒಂದು ಆಸೆ ಇರುತ್ತೆ ಅಲ್ವಾ. ಸೊ ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನುಗೌಡ ಕ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗ್ ಯಾವುದು ಅಂತ ನೀವು ಕಾಯ್ತಾ ಇರಿ. ಸೊ ಅಲ್ಲಿವರೆಗೂ ಬಾಯ್.